ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಕ್ಕದಲ್ಲಿ ಜೆಜೆಎಂ ಕಾಮಗಾರಿ ನಡೆದಿದ್ದು ಹಟ್ಟಿ ಪಟ್ಟಣದ ಸಂಪೂರ್ಣ ಕೊಳೆತು ನಾರುವ ಚರಂಡಿ ನೀರು ಹಾಗೂ ಶೌಚಾಲಯದ ಗಟಾರದ ನೀರು ಹರಿಯುವ ಡ್ರೈನ್ ಪಕ್ಕದ ನೆಲದಲ್ಲಿ ಕುಡಿಯುವ ನೀರಿನ ಮುಖ್ಯ ಪೈಪ್ ಹಾಕಿರುವುದು ಅವೈಜ್ಞಾನಿಕವಾದ ಕಾರ್ಯವೆಂದು ಹಟ್ಟಿ ಪಟ್ಟಣದ ಎಲ್ಲ ಹಿರಿಯ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಹೋರಾಟಗಾರರು ಮತ್ತು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ಕಾಮಗಾರಿ ನಿಲ್ಲಿಸಿ ಡ್ರೈನಿನ ಮೇಲೆ ಕಾಲಮ್ ಪಿಲ್ಲರ್ ಹಾಕಿ ಪೈಪನ್ನು ಸುರಕ್ಷಿತವಾಗಿ ಎತ್ತರದಲ್ಲಿ ಸಂಪರ್ಕ ಕಲ್ಪಿಸಿ ವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಲಿಂಗಸಗೂರು ತಾಲೂಕು ವರದಿಗಾರರು ಅಮರೇಶ್ ಕಟ್ಟಿಮನಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಕೂಡಲೇ ಕಾಮಗಾರಿ ಸ್ಥಗಿತ ಮಾಡಲೇಬೇಕು. ಸಮರ್ಪಕ ಕಾಮಗಾರಿ ಮಾಡಲೇಬೇಕು. ಉಚ್ಚ ಕೊಡಿಸಲು ಹೊಂಟಿರುವ ಜಲಧಾರೆ ಕಾಮಗಾರಿಗೆ ಧಿಕ್ಕಾರ. ಇಂಥ ಉಚ್ಚ ಕುಡಿಸುವ ಜಲಧಾರೆ ಕಾಮಗಾರಿ ನಮಗೆ ಬೇಡವೇ ಬೇಡ. ಉಚ್ಚ ಕುಡಿಸುವ ಜಲಧಾರೆ ಕಾಮಗಾರಿ ನಮಗೆ ಬೇಡವೇ ಬೇಡ. ಭ್ರಷ್ಟ ಜನಪ್ರತಿನಿಧಿಗಳಿಗೆ ಏನೇ ಬರಲಿ ಕಣ್ಣು ಮುಚ್ಚಿ ಕುಳಿತ ಹಟ್ಟಿ ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ಧಿಕ್ಕಾರ. ಕಣ್ಣು ಮುಚ್ಚಿ ಕುಳಿತ ಹಟ್ಟಿ ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಹಟ್ಟಿ ಪಟ್ಟಣದ ಜಲಧಾರಿ ಕಾಮಗಾರಿ ಇವತ್ತು ಏನು ಇಲ್ಲಿ ನಡೀತಾ ಇದೆ. ಇವತ್ತು ಪ್ರಮುಖ ಹಟ್ಟಿಯ ಒಂದು ಡ್ರೈನೇಜ್ ನೀರು ಮತ್ತು ಶೌಚಾಲಯದ ಎಲ್ಲಾ ನೀರು ಏನು ಗಟಾರ ನೀರು ಇಲ್ಲಿಗೆ ಬಂದು ಸೇರ್ತದ. ಇಂಥ ಒಂದು ಪ್ರದೇಶದಲ್ಲಿ ಇವತ್ತು ಜಲಧಾರೆ ಪೈಪನ್ನ ಇವತ್ತು ನೆಲದಲ್ಲಿ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಇದರಿಂದ ಇವತ್ತು ಏನಪ್ಪಾ ಅಂದ್ರೆ ಅದ್ರೊಳಗಡೆ ಉಚ್ಚೆ ಮತ್ತು ಬೇರೆ ಬೇರೆ ಚರಂಡಿ ಎಲ್ಲ ನೀರು ಅದ್ರೊಳಗಡೆ ಸ್ಪ್ರೆಡ್ ಆಗಿ ಇವತ್ತು ಎಲ್ಲ ಜನ ಇವತ್ತು ಅಸ್ವಸ್ಥರಾಗುವಂಥ ಸಾಧ್ಯತೆಗಳಿದಾವೆ. ಮತ್ತು ಇದು ಹಟ್ಟಿ ಅಷ್ಟೇ ಅಲ್ಲ, ಹಟ್ಟಿಯಿಂದ ಮುಂದೆ ಬೇರೆ ಬೇರೆ ಹಳ್ಳಿಗಳಿಗೆ ಇವತ್ತು ಸಂಪರ್ಕನ ಕಲಿಸುವಂಥ ಒಂದು ಜಲಧಾರೆ ಪೈಪ್ ಇದು ಮುಖ್ಯ ಪೈಪು. ಇಂಥ ಪೈಪನ್ನು ಇವತ್ತೇನಪ್ಪ ಅಂದ್ರೆ ಜಲಧಾರೆ ಒಂದು ಕಾಮಗಾರಿಯನ್ನ ಇವತ್ತು ಉಚ್ಚೆ ನೀರು ಕುಡಿಸಕ್ಕೆ ಹೊಂಟಿದ್ದಾರೆ. ಇದು ಜನವಿರೋಧಾಗೈತಿ. ಇಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ಪಕ್ಷದ ಲೀಡರ್ಗಳು ಇವತ್ತು ಇದನ್ನ ಪ್ರಶ್ನೆ ಮಾಡಕ್ಕೆ ರೆಡಿ ಇಲ್ಲ. ಮತ್ತು ಶಾಸಕರಂತೂ ಇವತ್ತು ನಮ್ಮ ತಾಲೂಕಿನಲ್ಲಿ ಇದಾರೋ ಇಲ್ಲ ಗೊತ್ತಿಲ್ಲ. ಇಂಥ ವಿಚಾರಗಳಲ್ಲಿ ಅವ್ರು ಯಾವುದೇ ಮೂಗು ತೋರಿಸೋದಲ್ಲ. ಏನು ತಾವಾಯ್ತು ತಮ್ಮದು ಗುತ್ತಿಗೆ ಕಾಮಗಾರಿಗಳಾಯ್ತು ಅವ್ನು ಮಾಡ್ಕೊಂಡು ಹೋಗ್ತಾರೆ. ಇಂಥ ಒಬ್ಬ ಶಾಸಕರನ್ನ ನಾವು ಇವತ್ತು ಎಲ್ಲಿ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಇವತ್ತಿದೆ. ಹಾಗಾಗಿ ನಾವು ಇವತ್ತೇನಪ್ಪ ಅಂದ್ರೆ ಇವತ್ತು ಇದನ್ನು ವಿರೋಧ ಮಾಡ್ತಾ ಇದೀವಿ. ಕೂಡಲೇ ಈ ಕಾಮಗಾರಿಯನ್ನು ನಿಲ್ಲಿಸಬೇಕು. ವೈಜ್ಞಾನಿಕವಾಗಿ ಕಲಾಮ್ ಹಾಕಿ ಇವತ್ತು ಈ ಡ್ರೈನೇಜ್ ನೀರು ಇದಕ್ಕೆ ಪೈಪಿಗೆ ಹತ್ತಲಾರ್ದಂಗೆ ಮೇಲೆ ಒಂದು ಕಾಲಮ್ ಹಾಕಿ ಪೈಪ್ನ ಸಂಪರ್ಕ ಕಲಿಸ್ಬೇಕು ಅಂತೇಳಿ ಇವತ್ತು ಆಗ್ರಹವನ್ನು ಮಾಡ್ತಾ ಇದೀವಿ. ರಮೇಶ್ ವೀರಾಪುರ್, CPIM ತಾಲೂಕು ಕಾರ್ಯದರ್ಶಿಗಳು, ಲಿಂಗಸೂರು. ಈ ಜಲಧಾರೆ ಕಾಮಗಾರಿ ಅರೆತುರೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ. ಈ ಕಡೆ ನಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಆಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಒಂದು ದೇಶಕ್ಕೆ ಏಕೈಕ ಚಿನ್ನದ ಗಣಿ ಅಂತ ವಾಸಿಯಾಗಿರ್ತಂಥ ಹಟ್ಟಿ ಪಟ್ಟಣದಲ್ಲಿ ಈ ಥರ ಕಾಮಗಾರಿ ನಡೆದಿದೆ ಅಂತ ಬಹಳಷ್ಟು ಸುದ್ದಿ ಪೇಪರಲ್ಲಿ ಬಂದಿದ್ರು ಯಾರು ಬಂದು ಇದನ್ನು ನೋಡ್ತಾ ಇಲ್ಲ, ನೋಡಿಕಿಸಿದ್ದು ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ. ಅವರಿಗೆ ನನ್ನ ಧಿಕ್ಕಾರವನ್ನಿರಲಿ. ಮತ್ತೇನಂದರೆ ಹಟ್ಟಿಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಮೊದಲಕ್ಕೆ ಕುಡಿಯೋಕ್ಕೆ ನೀರಿಲ್ಲಾರ್ದ ನಾವು ಏನಂತಾರೆ ಅದು ಕುಡಿಯೋ ನೀರಿಲ್ಲಾರ್ದ ನಾವು ಇದು ಕಷ್ಟದಿಂದ ಬಾಳಕತ್ತೀವಿ. 8 ದಿನ 15 ದಿನಕ್ಕೊಂದ್ಸಲ ನೀರು ಬರ್ತದೆ, ಆ ನೀರು ಕುಡಿಯೋಕತ್ತೀವಿ. ಅದ್ರಾಗ ಇದೊಂದು ಒಳ್ಳೆ ಯೋಜನೆ ಬಂದಿದೆ, ಒಳ್ಳೆ ಪೈಪ್ಲೈನ್ ಆಗ್ತದೆ ಅಂತ ನಾವು ಅಂದ್ಕೊಂಡ್ರೆ ಇದು ಪೂರ ಹೊಲಸು ನೀರಲ್ಲಿ ಊರಿನ ಗೊಜ್ಜಿಲ, ಊರು ಸಂಡಸ್ ಬಾತ್ರೂಮ್ ಎಲ್ಲ ಇಲ್ಲೇ ಬಂದು ಸೇರ್ತದೆ, ಇದೇ ತೆಗ್ಗಲ್ಲಿ ಸೇರ್ತದೆ. ಅಂಥ ತೆಗ್ಗಿನಲ್ಲಿ ಇವರು ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಇದನ್ನು ಆದಷ್ಟು ಬೇಗನೆ ತೆರವುಗೊಳಿಸಿ ಇದೇನಿದೆ ಕಾಲಮ್ ಗೀಲಮ್ ಹಾಕಿ ಅದ್ರ ಮೇಲೆ ಒಟ್ಟು ನೀರಿಗೆ ಇದು ಹಳ್ಳಕ್ಕೆ ಅದಕ್ಕೆ ಸಂಬಂಧ ಇರಲಾರ್ದಂಗೆ ಅದು ಸಪ್ರೇಟೇ ಮಾಡ್ಬೇಕಂತ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ. ಹೆಸರು? ನನ್ನ ಹೆಸರು ಲಾಲ್ಪೀರ್ ಅಂತ, ಸಮಾಜ ಹೋರಾಟಗಾರ, ಹಟ್ಟಿಪಟ್ಟಣ. ಬರೋವರೆಗೂ ಕೆಲಸ ಸ್ಟಾಪ್ ಸರ್. ಆಮೇಲೆ ನೀವು ಹೇಳ್ತಕ್ಕಂಥದ್ದು ಏನಂದ್ರೆ ಮೇಲ್ಗಡೆ 35 ಮೆಂಬರ್ಸ್ ಕಾಂಕ್ರೀಟ್ ಹಾಕೊಂಡು ಟೋಟಲ್ ಒಳಗಡೆ ಒಂದು ಸರ್ ಈಗ ತಿಳ್ಕೊಂಡು ಹೆಚ್ಚು ಕಡಿಮೆ ಒಂದು 2 ಫೀಟ್ 3 ಫೀಟ್ ಬರ್ತಂತ ಇಟ್ಕೊಂಡು ಸರ್. ಅದು ಏನಾದ್ರೂ ನಾಳೆ ಲೀಕ್ ಆಗತ್ತೆ.
ಒಳಗಡೆ ಆಗಿದ್ದು ಹೆಂಗ್ ಗೊತ್ತಾಗುತ್ತೆ? क्या कर रहा है? काम क्यों करता देखेंगे? वीडियो मान ले ಆನ್ಸರ್ ಮಾಡಿ ಸರ್. ನನ್ನ ಮಾತು ಕೇಳ್ರಿ. ನಿಮ್ಮ ಕೈ ಹಿಡಿಯಲ್ಲ. ನನ್ನ ಮಾತು ಕೇಳು ಫಸ್ಟ್. ನನ್ನ ಮಾತು ಕೇಳು. ಆಫೀಸರ್ ಯಾರಲ್ಲ ಈಗ ಕರ್ಕ ಅವ್ರಿಗೆ ನಮ್ಗ ನಿಮ್ಗ ಕೆಲಸ ನಿಲ್ಲಿಸಕ್ಕಂತ ಉದ್ದೇಶ ಇಲ್ಲ. ನಮ್ಮ ಊರಿಗೆ ಚಲೋ ನೀವು ನಾನು ಲಾಸ್ಟ್ ಟೈಮ್ ಮಾತಾಡಿದೆ ಸರ್. ನಿಮ್ಗೆ ಮಾತಾಡಿದ್ನಿಲ್ಲ 8 ದಿವಸ ಬಿಟ್ಟು ಮಾತಾಡಿ 8 ದಿವಸ ಬಿಫೋರ್ ಮಾತಾಡಿನಿಲ್ಲ. ಏನಂದ್ರೆ ನೀವು ಆಯ್ತು ರೀ ಅದು ನೋಡಿ ಸ್ಟಾಪ್ ಮಾಡ್ರಿ ಅಂತ ಹೇಳಿದ್ರಿ. ನೀವು ಈ ಕೆಲಸ ಮಾಡಕ್ ಬಂದ್ರಿ. ಕೆಲಸ ಮಾಡಕ್ ಬಂದಿಲ್ಲ ರೀ ನಾವು. ಸಮಸ್ಯೆ ಏನೈತೆ ತಿಳ್ಕೊಂಡು ಆಯ್ತ್ರಿ. ಈಗ ನಾವು ಕೆಲಸ ಮಾಡಕ್ ಬಂದಿಲ್ಲ. ಅಲ್ಲಿ ಎಲ್ಲ ಅಲ್ಲಿ ನಾವು ಪೈಪ್ಲೈನ್ ಆಗ್ಬೇಕ್ರಿ. ಹೌದಾ? ಸ್ಟಾರ್ಟಿಂಗ್ ಅಲ್ಲೆಲ್ಲ ಇರ್ತಾವ್ರಿ. ಇನ್ ಬಿಟ್ಟು ಎಟ್ ಎ ಟೈಮ್ ಒಮ್ಮೆಗೆ ಅಷ್ಟು ಪ್ರಾಜೆಕ್ಟ್ ಮುಗಿಯೋದಿಲ್ಲ. ಸ್ಲೋ ಆಗಿ ಆಗ್ತಿರ್ತೈತೆ. ಅಲ್ಲಿ ಪ್ರೊಸೆಸ್ ಇನ್ನು WTP ಅಲ್ಲಿ ನಾರಾಯಣಪುರ ಡ್ಯಾಮ್ ಅಲ್ಲಿ ಇನ್ನು ಕೆಲಸ 1 6 ತಿಂಗಳು ಆಗಷ್ಟು ಕೆಲಸಗಳು ಅವೆಲ್ಲ ಆದ್ಮೇಲೆ ನೀರು ಬರೋದ್ರಿ. ಓಕೆನಾ? ಈಗ ನೀವ್ ಹೇಳಿದ್ರಿ ಸಮಸ್ಯೆ ಹಿಂಗೈತೆ ಅಂತ ಒಂದು ಹೇಳಿರಲ್ಲ ಸರ್. ಆಯ್ತು ಸರ್, ಹೆಂಗ್ ಮಾಡಿದ್ರಿ? ಮತ್ತೆ ಅವ್ರು ಹೇಳಿರ್ತಾರೆ. ಒಂದು ವಾರದಿಂದ ಹೇಳಕತ್ತಾರ ಈಗ ಗೊತ್ತಾಗತ್ತಲ್ಲ. ಈಗ ಹೇಳಕತ್ತೀನಿ ಸರ್. ಕೇಳಿ ಸರ್. ನೀವು ಅಧಿಕಾರಿಗಳು ಎಲ್ಲ ಕಡೆ 4 ಅದೇ ಟ್ರೈನ್ ಹೋಗೋದು ಅಲ್ಲಿ ಹೆಂಗ್ ಮಾಡಿದ್ರು? ಎಷ್ಟು ಉದ್ದ ಐತ್ರಿ ಅದು? ಏನು ಸಮಸ್ಯೆ ಆಯ್ತು ಸರ್. ಇದನ್ನ ಆ ತರ ಮಾಡಿಕೊಡ್ರಿ. ಆ ತರ ಮಾಡಿಕೊಡ್ರಿ. ಅಷ್ಟತನ ಸಾಮಾನ್ಯ ಶಿಫ್ಟ್ ಮಾಡಂತೀರಿ. ನೋಡ್ರಿ ಸರ್, ಶಿಫ್ಟ್ ಮಾಡ್ತಾರಂತ ಇಲ್ಲ. ಸಾಮಾನ್ಯ ಶಿಫ್ಟ್ ಮಾಡ್ಬೇಡ್ರಿ. ಕೆಲಸ ಮಾಡ್ಬೇಕು, ಆ ತರ ಮಾಡ್ಬೇಕು. ಸರ್ ರೈಟಿಂಗ್ ಇಲ್ಲ ಬಿಡಂಗಿಲ್ಲ. ನೀವು ಹೋದ್ರೆ ಬರಂಗಿಲ್ಲ. 6 ತಿಂಗಳಾಗದಾರ ರೋಡ್ ಕಿತ್ತಿ ನೀವು ಡೂಪ್ಲಿಕೇಟ್ ಡಾಂಬರ್ ಹಾಕಿದ್ದೀರ. ಹೌದು ಪರ್ಮಿಷನ್ ತಗೊಂಡು ಅದ್ರ ರೀಚ್ ಲೆವೆಲ್ ಪೈಪ್ ಹೈಟ್ ಮಾಡಿ ಕಾಲಮ್ ಹಾಕ್ಬಿಡ್ರಿ ಸರ್. ಬಿಟ್ಬಿಡ್ರಿ.